ಹಾಯ್ ಫ್ರೆಂಡ್ಸ್, ನಾನು ಮಿಶ್ರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಭಾಳಷ್ಟು ಜನಕ್ಕೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ. ಇದು ಏನು, ಯಾವ ರೀತಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು, ಇದರಿಂದ ಏನೇನು ಲಾಭ ಇದೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದು ಅಡ್ವಾನ್ಸ್ಡ್ ಫೀಚರ್ ಅಂತೇಳಿದೆ. ಇದರಿಂದ ಏನೇನು ಲಾಭ ಎಲ್ಲರೂ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫೀಚರ್ನಲ್ಲಿ 3 ಥರ ಇದೆ: ಸ್ಟ್ಯಾಂಡರ್ಡ್ ಫೀಚರ್ಸ್, ಇಂಟರ್ಮೀಡಿಯೇಟ್ ಫೀಚರ್ಸ್ ಮತ್ತು ಅಡ್ವಾನ್ಸ್ಡ್ ಫೀಚರ್ಸ್ ಅಂತ. ಈ ಫೀಚರ್ಸ್ನ ನೀವು ಎನೇಬಲ್ ಮಾಡಬೇಕು ಅಂತಂದರೆ ಏನೇನು ಮಾಡಬೇಕು ಅಂತೇಳಿ ಅಲ್ಲೇ ಬರೆದಿದ್ರೆ, ಸ್ಟ್ಯಾಂಡರ್ಡ್ ಫೀಚರ್ಸಲ್ಲಿ ಏನು ಸಿಗುತ್ತೆ, ನೀವು ಎನೇಬಲ್ ಮಾಡಿದ್ರೆ ಏನು ಸಿಗುತ್ತೆ, ಮತ್ತು ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತೇಳಿ ಕೂಡ ಇಲ್ಲಿ ಬರ್ತಿದ್ದಾರೆ. ಇಲ್ಲಿ ನೋಡ್ತಿದ್ರೆ ಸ್ಟ್ಯಾಂಡರ್ಡ್ ಫೀಚರ್ಸ್ನ ನೀವು ಎನೇಬಲ್ ಮಾಡಬೇಕು ಅಂದರೆ ನೀವು ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಸಾಕು, ನಿಮಗೆ ಈ ಫೀಚರ್ಸ್ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಸಿಗುತ್ತೆ, ಅದಕ್ಕೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಸ್ಟ್ಯಾಂಡರ್ಡ್ ಫೀಚರ್ಸ್ನ ನೀವು ಎನೇಬಲ್ ಮಾಡಿದ್ರೆ ಏನೇನು ಸಿಗುತ್ತೆ ಬೆನಿಫಿಟ್ ಅಂತೇಳಿ ಇಲ್ಲಿ ಬರ್ದಿದ್ದಾರೆ. ಆ್ಯಡ್ ಕೊಲಾಬ್ರೇಟರ್ಸ್ ಟು ಪ್ಲೇ ಲಿಸ್ಟ್ಸ್ ಅದೇ, ನೀವು ವೀಡಿಯೋಸ್ ಪ್ಲೇ ಲಿಸ್ಟ್ಗೆ ಆ್ಯಡ್ ಮಾಡ್ಬೋದು, ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡ್ಬೋದು, ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಇಷ್ಟು ಫೀಚರ್ಸ್ನ ನೀವು ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಇದಕ್ಕೇನು ನೀವು ಮಾಡೋ ಅವಶ್ಯಕತೆ ಇಲ್ಲ. ನೀವು ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ಇಷ್ಟೆಲ್ಲ ಫೀಚರ್ಸ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಎರಡನೇದು ಏನು ಅಂತಂದರೆ ಇಂಟರ್ಮೀಡಿಯೇಟ್ ಫೀಚರ್ಸ್ ಇದೆ. ಇದರಲ್ಲಿ ನೀವು ಈ ಫೀಚರ್ನ ನೀವು ಎನೇಬಲ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ನ ನೀವು ವೆರಿಫೈ ಮಾಡ್ಕೋಬೇಕು. ವೆರಿಫೈ ಮಾಡಿದರೆ ನಿಮಗೆ ಈ ಫೀಚರ್ ಸಿಗುತ್ತೆ. ಈ ಫೀಚರ್ಸಲ್ಲಿ ಏನೇನು ಸಿಗುತ್ತೆ ಅಂದರೆ ಕಸ್ಟಮ್ ತಮ್ನೇಲ್ಸ್, ನೀವು ಹೊಸದಾಗಿ ಕ್ರಿಯೇಟ್ ಮಾಡಿ ತಮ್ನೇಲ್ಸ್ನ ಅಪ್ಲೋಡ್ ಮಾಡ್ತಿರಲ್ಲ, ಅದು ಆ ತಮ್ನೇಲ್ನ ನೀವು ಹಾಕ್ಬೋದು, ಲೈವ್ ಸ್ಟ್ರೀಮ್ ಮಾಡ್ಬೋದು. 15 ಮಿನಿಟ್ಗಿಂತ ಜಾಸ್ತಿ ಲೆಂತ್ ಇರೋ ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡ್ಬೋದು. ಇದು ಇಂಟರ್ಮೀಡಿಯೇಟ್ ಫೀಚರ್. ಇದನ್ನು ನೀವು ಎನೇಬಲ್ ಮಾಡಬೇಕು ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ವೆರಿಫೈ ಮಾಡಬೇಕು. ಈಗ ಲಾಸ್ಟ್ಗೆ ಅಡ್ವಾನ್ಸ್ಡ್ ಫೀಚರ್ ಅಂತೇಳಿ ಈಗೀಗ ಜಾಸ್ತಿ ಪ್ರಾಬ್ಲಮ್ ಬರ್ತಾ ಇದೆ ಚಾನಲ್ನಲ್ಲಿ. ಹೊಸ ಯೂಟ್ಯೂಬರ್ಸ್ಗೆ, ಹಳೆ ಯೂಟ್ಯೂಬರ್ಸ್ಗೆ ಏನು ಬರ್ತಾ ಇಲ್ಲ, ಹೊಸ ಯೂಟ್ಯೂಬರ್ಸ್ಗೆ ಅಷ್ಟೇ ಇದು ಬರ್ತಾ ಇದೆ. ಈ ಫೀಚರ್ನ ನೀವು ಎನೇಬಲ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನೋಡ್ತಿದ್ರೆ ಏನೇನು ಇದೆ ಅಂತಂದರೆ ಇಂಟರ್ಮೀಡಿಯೇಟ್ ಫೀಚರ್ ಎನೇಬಲ್ ಆಗಿರಬೇಕು, ಮತ್ತು ವಿಡಿಯೋ ವೆರಿಫಿಕೇಷನ್ ಮಾಡಬೇಕು, ಅಥವಾ ವ್ಯಾಲಿಡ್ ID-ನ ನೀವು ಅಲ್ಲಿ ಅಪ್ಲೋಡ್ ಮಾಡಿದರೆ ಇದು ಎನೇಬಲ್ ಆಗುತ್ತೆ. ಮತ್ತು ಚಾನಲ್ ಹಿಸ್ಟ್ರಿ ಅಂದರೆ ನಿಮ್ಮ ಚಾನಲ್ ಹಳೆಯದಾಗಿದ್ದರೆ ನಿಮಗೆ ಈ ಎನೇಬಲ್ ಸಿಗುತ್ತೆ. ಫ್ರೆಂಡ್ಸ್, ಅಡ್ವಾನ್ಸ್ ಫೀಚರ್ನಲ್ಲಿ ನಿಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಕಂಟೆಂಟ್ ID ಕ್ಲೇಮ್ಸ್ನ ನೀವು ಅಪೀಲ್ ಮಾಡ್ಬೋದು. ಎಕ್ಸ್ಟರ್ನಲ್ ಲಿಂಕ್ಸ್ ಇರುತ್ತಲ್ಲ, ಬೇರೆ ಬೇರೆ ಇನ್ಸ್ಟಾಗ್ರಾಮ್ ಲಿಂಕು, ಫೇಸ್ಬುಕ್ ಲಿಂಕು, ಆ ಲಿಂಕ್ನ ನೀವು ನಿಮ್ಮ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೀವು ಹಾಕಬೇಕು ಅಂತಂದರೆ ಇದನ್ನು ನೀವು ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಮತ್ತು ಲೈವ್ ಸ್ಟ್ರೀಮ್ನ ಮಾಡ್ಬೋದು, ಎಂಬೆಡೆಡ್ ಲೈವ್ ಸ್ಟ್ರೀಮ್ನ ಮಾಡ್ಬೋದು, ಜಾಸ್ತಿ ಲೈವ್ ಸ್ಟ್ರೀಮ್ನ ಮಾಡ್ಬೋದು, ಜಾಸ್ತಿ ಶಾರ್ಟ್ಸ್ನ ಕ್ರಿಯೇಟ್ ಮಾಡ್ಬೋದು, ಮತ್ತು ಡಿಫ್ರೆಂಟ್ ತಮ್ನೇಲ್ಸ್ನ ನೀವು ಕಂಪೇರ್ ಮಾಡ್ಬೋದು, ಟೆಸ್ಟ್ ಮಾಡ್ಬೋದು, ಜಾಸ್ತಿ ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡ್ಬೋದು. ಮತ್ತು ಎಲಿಜಿಬಲ್ ಟು ಅಪ್ಲೈ ಫಾರ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಈ ಫೀಚರ್ ನೀವು ಎನೇಬಲ್ ಮಾಡಲೇಬೇಕಾಗುತ್ತೆ. ಫ್ರೆಂಡ್ಸ್, ಈ ಫೀಚರ್ ನೀವು ಎನೇಬಲ್ ಮಾಡಲಿಲ್ಲ ಅಂತಂದರೆ ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ಕೆ ಆಗಲ್ಲ. ಫ್ರೆಂಡ್ಸ್, ಇದು ಭಾಳ ಇಂಪಾರ್ಟೆಂಟ್ ಇದೆ. ಭಾಳಷ್ಟು ಜನಕ್ಕೆ ಇದೇ ಪ್ರಾಬ್ಲಮ್ ಆಗ್ತಾ ಇದೆ. ಫ್ರೆಂಡ್ಸ್, ಅವರು 4000 ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು ಅಂತಂದರೆ ಈ ಫೀಚರ್ನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಈ ಫೀಚರ್ ನೀವು ಎನೇಬಲ್ ಮಾಡಬೇಕು ಅಂತಂದರೆ ಇಷ್ಟರಲ್ಲಿ ಒಂದನ್ನು ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಟೇಕ್ ಎ 6 ಸೆಕೆಂಡ್ ವೀಡಿಯೋ ಫಾರ್ ಯುವರ್ ಸೆಲ್ಫ್, ಅದು ಯಾವ ಥರ ಹೇಳುತ್ತೆ ಆ ಥರ ವೀಡಿಯೋ ಮಾಡಬೇಕು. ಫಸ್ಟ್ ಸ್ಟ್ರೇಟಾಗಿ ನೋಡಬೇಕು, ಆಮೇಲೆ ರೈಟಿಗೆ ತಿರುಗೋ ಅನ್ನತ್ತೆ, ಕತ್ತು ತಿರುಗಿಸ್ಬೇಕು, ಮತ್ತು ಲೆಫ್ಟಿಗೆ ತಿರುಗಿಸ್ಬೇಕು. ಆ ಥರ ಮಾಡಿದರೆ ವೀಡಿಯೋ ವೆರಿಫೈ ಆಗುತ್ತೆ. ಒಬ್ಬೊಬ್ರದ್ದು ಆಗಲ್ಲ. ಇಲ್ಲ ಅಂತಂದರೆ ಟೇಕ್ ಎ ಫೋಟೋ ಆಫ್ ಯುವರ್ ID ಅಂತ ಹೇಳಿದೆ. ID ಅಂದರೆ ಇದರಲ್ಲಿ ಪಾಸ್ಪೋರ್ಟ್ ಒಂದಿದೆ, ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇದೆ. ಯಾರ ಹತ್ರ ಇವೆರಡರಲ್ಲಿ ಒಂದಿತ್ತು ಅಂತಂದರೆ ಅದರಿಂದ ಕೂಡ ನೀವು ಇದು ಮಾಡ್ಬೋದು, ಅಡ್ವಾನ್ಸ್ ಫೀಚರ್ನ ಎನೇಬಲ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಬಿಲ್ಡ್ ಹಿಸ್ಟ್ರಿ ಆ್ಯಸ್ ಯು ಗ್ರೋ, ನೀವು ಚಾನಲ್ ಚೆನ್ನಾಗಿ ಗ್ರೋ ಮಾಡಿದಾದ್ಮೇಲೆ ನಿಮ್ಮ ಹಿಸ್ಟ್ರಿ ಚೆನ್ನಾಗಾಯಿತು ಅಂತಂದರೆ ಆವಾಗ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಈ ಫೀಚರ್ನ ಎನೇಬಲ್ ಮಾಡ್ಕೋಬೋದು. ಫ್ರೆಂಡ್ಸ್, ಇಷ್ಟಿದೆ. ಇಷ್ಟಾದಮೇಲೆ ನಿಮಗೆ ಈ ಫೀಚರ್ ಎನೇಬಲ್ ಆಗುತ್ತೆ. ಈ 3ರಲ್ಲಿ ಒಂದು ಮಾಡಬೇಕು: ವೀಡಿಯೋ ಮಾಡಿ, ಅಥವಾ ID-ನ ಫೋಟೋ ID ಇರುತ್ತಲ್ಲ, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಇರುತ್ತಲ್ಲ, ಅದನ್ನು ನೀವು ಅಪ್ಲೋಡ್ ಮಾಡ್ಬೋದು. ಇಲ್ಲಾಂದರೆ ಹಿಸ್ಟ್ರಿನ ಬಿಲ್ಡ್ ಮಾಡಬೇಕು. ಇಷ್ಟರಲ್ಲಿ ನೀವು ಮಾಡಬೇಕಾಗುತ್ತೆ. ಇದರಲ್ಲಿ ಮಾಡಿದ್ರೆ ಅಷ್ಟೇ ನಿಮಗೆ ಮಾನಿಟೈಸೇಷನ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಫ್ರೆಂಡ್ಸ್, ಇದು ಭಾಳಷ್ಟು ಜನಕ್ಕೆ ಪ್ರಾಬ್ಲಮ್ ಬರ್ತಾ ಇದೆ. ಅದಕ್ಕೋಸ್ಕರ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇದರಿಂದ ಏನು ಲಾಭ ಇದೆ, ಏನು ಬೆನಿಫಿಟ್ ಇದೆ, ಮತ್ತು ಎದಕ್ಕೆ ಈ ಥರ ಬರ್ತಾ ಇದೆ ಅಂತೇಳಿ ಎಲ್ಲರೂ ನಿಮಗೆ ತಿಳಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ಒಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಚಾನಲಲ್ಲಿ. ಮತ್ತು ಈ ವಿಡಿಯೋನ ಭಾಳಷ್ಟು ಜನಕ್ಕೆ ಶೇರ್ ಮಾಡಿ. ಈ ಪ್ರಾಬ್ಲಮ್ ಭಾಳಷ್ಟು ಜನಕ್ಕೆ ಬರ್ತಾ ಇದೆ, ಶೇರ್ ಮಾಡಿ, ಅವರು ಕೂಡ ನಾಲೆಜ್ ಸಿಗುತ್ತೆ. ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.